ಹಲೋ ಸ್ಟೂಡೆಂಟ್ಸ್. ಈಗ ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ರೆಕ್ಟಿಫೈಯರ್ ಸರ್ಕ್ಯೂಟ್, ಇದರಲ್ಲಿ ಒಂದೇ ಸರ್ಕ್ಯೂಟಲ್ಲಿ ಎರಡು ಆಫ್ ರೆಕ್ಟಿಫಿಕೇಷನ್ಸನ್ನು, ಹಾಫ್ ವೇವ್ ರೆಕ್ಟಿಫಿಕೇಷನ್ನು ಮತ್ತು ಫುಲ್ ವೇವ್ ರೆಕ್ಟಿಫಿಕೇಷನನ್ನು ನಾವು ವೇವ್ ಫಾರಮ್ಸನ್ನು ಸ್ಟಡಿ ಮಾಡ್ಬೋದು. ಇದರಲ್ಲಿ ನಾವು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ನಲ್ಲಿ ಒಂದು ಡಬಲ್ ಪೋಲ್ ಸ್ವಿಚ್ಚನ್ನು ಯೂಸ್ ಮಾಡಿದ್ದೀವಿ. ಒಂದು ಪೋಲ್ ಸ್ವಿಚ್ ಕನೆಕ್ಷನ್ನಲ್ಲಿ ಅದು ಹಾಫ್ ವೇವ್ಗೆ ಕನೆಕ್ಟ್ ಆಗುತ್ತೆ, ಇನ್ನೊಂದು ಪೋಲ್ ಕನೆಕ್ಷನ್ನಲ್ಲಿ ನಮಗೆ ಫುಲ್ ವೇವ್ಗೆ ಬ್ರಿಡ್ಜ್ ರೆಕ್ಟಿಫೈಯರ್ಗೆ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಈ ಸರ್ಕ್ಯೂಟಲ್ಲಿ ನಮಗೆ ಸೆಕೆಂಡರಿ ವೋಲ್ಟೇಜನ್ನು ಎರಡು ರೆಕ್ಟಿಫೈಯರ್ಸಲ್ಲಿ ನಾವು ಕನೆಕ್ಟ್ ಮಾಡಿ ನಾವು ಔಟ್ಪುಟ್ ವೇವ್ ಫಾರಮ್ಸನ್ನು ಸ್ಟಡಿ ಮಾಡ್ಬೋದು. ಈ ವಿತೌಟ್ ಫಿಲ್ಟರು ಮತ್ತು ವಿತ್ ಫಿಲ್ಟರ್ ಎರಡನ್ನೂ ಕೂಡ ನಾವು ವೇವ್ ಫಾರಮ್ಸನ್ನು ಸ್ಟಡಿ ಮಾಡ್ಬೋದು. ಈಗ ನಾವು ಡಬಲ್ ಪೋಲ್ ಸ್ವಿಚ್ಚಲ್ಲಿ ನಾವು ಹಾಫ್ ವೇವ್ ರೆಕ್ಟಿಫೈಯರ್ಗೆ ಕನೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ನೀವು ನೋಡ್ಬೋದು, ಹಾಫ್ ವೇವ್ ರೆಕ್ಟಿಫೈಯರ್ ಆಲ್ರೆಡಿ ನಾವು ಇದರಲ್ಲಿ ಯಾವುದೇ ಫಿಲ್ಟರನ್ನು ಕನೆಕ್ಟ್ ಮಾಡಿಲ್ಲ. ಸೊ ಔಟ್ಪುಟ್ಟಲ್ಲಿ ನಮಗೆ ರಿಪಲ್ಡ್ ವೋಲ್ಟೇಜ್ ಬರ್ತಾ ಇದೆ. ಇದನ್ನು ನಾವು ಹಾಫ್ ವೇವ್ ರೆಕ್ಟಿಫೈಯರಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಸೊ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಮಾತ್ರ ಔಟ್ಪುಟ್ ಅಪಿಯರ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಔಟ್ಪುಟ್ ಅಪಿಯರ್ ಆಗೋಲ್ಲ. ಇದು ವಿತೌಟ್ ಫಿಲ್ಟರ್ ಇದು. ಹಾಗಾಗಿ ನಾವು ವಿತ್ ಫಿಲ್ಟರನ್ನು ಕನೆಕ್ಟ್ ಮಾಡಿ ನೋಡಿದರೆ ವಿತ್ ಫಿಲ್ಟ್ರಲ್ಲಿ ನಮಗೆ ರಿಪಲ್ ವೋಲ್ಟೇಜು ಡಿ ಸಿ ಆಗಿ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ಈಗ ನಾವು ರಿಪಲ್ ವೋಲ್ಟೇಜನ್ನು ರಿಪಲ್ ಫ್ರೀ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ಫಿಲ್ಟರನ್ನು ಕನೆಕ್ಟ್ ಮಾಡಿದೆ. ಫಿಲ್ಟರನ್ನು ಕನೆಕ್ಟ್ ಮಾಡಿರೋದ್ರಿಂದ ಏನಾಯಿತು, ನಮಗೆ ಹಾಫ್ ವೇವ್ ರೆಕ್ಟಿಫೈಯರಲ್ಲಿ ರಿಪಲ್ ವೋಲ್ಟೇಜು ಡಿ ಸಿ ಆಗಿ ಕನ್ವರ್ಟ್ ಆಯಿತು. ಏನು ಬ್ಲೂ ಕಲರಲ್ಲಿ ಇರ್ತಕ್ಕಂಥ ವೇವ್ ಸೆಕೆಂಡರಿ ವೋಲ್ಟೇಜ್ ಆಗಿದೆ, ಹಾಗೆ ಗ್ರೀನಲ್ಲಿರ್ತಕ್ಕಂಥದ್ದು ಫಿಲ್ಟರ್ಡ್ ಡಿ ಸಿ ವೋಲ್ಟೇಜ್ ಆಗಿ ನಮಗೆ ಔಟ್ಪುಟ್ಟಲ್ಲಿ ಸಿಗ್ತಾ ಇದೆ. ಸೊ ಇದರಲ್ಲಿ ನಾವು ಟೈಮಿಂಗನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಟೈಮಿಂಗನ್ನು ನಾವು ಚೇಂಜ್ ಮಾಡಿ ನೋಡಿದಾಗ ಇದು ಹಾಫ್ ವೇವ್ ರೆಕ್ಟಿಫೈಯರ್ ನಮಗೆ ಔಟ್ಪುಟ್ಟಲ್ಲಿ ವಿತ್ ಫಿಲ್ಟರ್ ನಮಗೆ ಔಟ್ಪುಟ್ ಯಾವ ರೀತಿ ಸಿಗ್ತಾ ಇದೆ ಅಂತೇಳಿ ನೀವು ನೋಡ್ಬೋದು. ಬ್ಲೂ ಕಲರಲ್ಲಿರ್ತಕ್ಕಂಥದ್ದು ಎ ಸಿ ವೇವ್ ಫಾರಮ್ಮು, ಸೆಕೆಂಡರಿ ಎ ಸಿ ವೇವ್ ಫಾರಮ್ಮು. ಗ್ರೀನಲ್ಲಿರ್ತಕ್ಕಂಥದ್ದು ಫಿಲ್ಟರ್ಡ್ ಡಿ ಸಿ ವೋಲ್ಟೇಜ್ ಅಕ್ರಾಸ್ ಲೋಡ್ ರೆಸಿಸ್ಟರಲ್ಲಿ ನಮಗೆ ಡಿ ಸಿ ಆಗಿ ಹೇಗೆ ಸಿಗ್ತದೆ ಅಂಥೇಳಿ. ಸೊ ದಿಸ್ ಇಸ್ ದ ವರ್ಕಿಂಗ್ ಫಂಕ್ಷನ್ ಆಫ್ ರೆಕ್ಟಿಫೈಯರ್ ಸರ್ಕ್ಯೂಟ್. ದಿಸ್ ಇಸ್ ದ ರೆಕ್ಟಿಫಿಕೇಷನ್. ಇಲ್ಲಿ ನಾವು ಅಪ್ಲೈಡ್ ವ್ಯಾಲ್ಯೂ ಎ ಸಿ ಇದೆ, ನಾವು ರಿಕ್ವೈರ್ಡ್ ವ್ಯಾಲ್ಯೂ ಡಿ ಸಿ ಇದೆ. ಸೊ ಈ ಒಂದು ಪ್ರೋಸೆಸ್ ಆಫ್ ಕನ್ವರ್ಷನ್ ಏನಿದೆ, ದಟ್ ಈಸ್ ದ ಸರ್ಕ್ಯೂಟ್ ಆ್ಯಕ್ಷನ್ ಆಗಿ ನಮಗೆ ಸಿಗ್ತದೆ. ಸೊ ಹಾಗಾಗಿ ಇದು ಹಾಫ್ ವೇವ್ ರೆಕ್ಟಿಫೈಯರ್ನ ಒಂದು ಫಿಲ್ಟರ್ಡ್ ವೋಲ್ಟೇಜಿನ ಒಂದು ಡೆಮಾನ್ಸ್ಟ್ರೇಷನ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಇವಾಗ ಡಬಲ್ ಪೋಲ್ ಸ್ವಿಚ್ಚನ್ನು ಫುಲ್ ವೇವ್ ರೆಕ್ಟಿಫೈಯರ್ ಬ್ರಿಡ್ಜ್ ರೆಕ್ಟಿಫೈಯರ್ಗೆ ನಾನು ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದಾಗ ನಮಗೆ ಯಾವ ರೀತಿ ಕ್ರಾಸ್ ಲೋಡಲ್ಲಿ ನಮಗೆ ವೋಲ್ಟೇಜ್ ಅಪಿಯರ್ ಆಗುತ್ತೆ ಅಂತ ನೋಡೋಣ. ಈಗ ನಾನು ಫಿಲ್ಟರನ್ನು ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ. ಫಿಲ್ಟರನ್ನು ಡಿಸ್ಕನೆಕ್ಟ್ ಮಾಡಿದಾಗ ಏನಾಯಿತು, ಇವಾಗ ನಮಗೆ ರಿಪಲ್ಡ್ ವೋಲ್ಟೇಜು ಲೋಡಲ್ಲಿ ಸಿಗ್ತಾ ಇದೆ. ಅಕ್ರಾಸ್ ಲೋಡ್ ರೆಸಿಸ್ಟರಲ್ಲಿ ಔಟ್ಪುಟ್ಟಲ್ಲಿ ರಿಪಲ್ಡ್ ವೋಲ್ಟೇಜ್ ಸಿಗ್ತಾ ಇದೆ. ಯಾಕೆಂದರೆ ಈ ಫಿಲ್ಟರನ್ನು ನಾನು ಕನೆಕ್ಟ್ ಮಾಡಿಲ್ಲ, ಫಿಲ್ಟರನ್ನು ರಿಮೂವ್ ಮಾಡಿದ್ದೇನೆ. ಹಾಗಾಗಿ ಪಾಸಿಟಿವ್ ಹಾಫ್ ಸೈಕಲ್ ಮಾತ್ರ ಅಪಿಯರ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲ್ಲು ನಲ್ಲಿಫೈ ಆಗುತ್ತೆ. ಸೊ ಹಾಗಾಗಿ ಇದು ಹಾಫ್ ವೇವ್ ರೆಕ್ಟಿಫೈಯರ್. ಇವಾಗ ನಾನು ಡಬಲ್ ಪೋಲ್ ಸ್ವಿಚ್ಚನ್ನು ಬ್ರಿಡ್ಜ್ ರೆಕ್ಟಿಫೈಯರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಬ್ರಿಡ್ಜ್ ರೆಕ್ಟಿಫೈಯರ್ ಹಾಫ್ ವೇವನ್ನು ತೆಗೆದು ಬ್ರಿಡ್ಜ್ ರೆಕ್ಟಿಫೈಯರ್ಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡ್ತೀನಿ. ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡ್ತೀನಿ. ಇವಾಗ ಇಲ್ಲಿ ನಮಗೆ ಏನು ಗ್ರೀನ್ ಕಲರಲ್ಲಿ ಏನಿದೆ ಅದು ದಟ್ ಈಸ್ ರಿಪಲ್ಡ್ ವೋಲ್ಟೇಜ್ ಅಕ್ರಾಸ್ ಲೋಡ್ ರೆಸಿಸ್ಟರ್ ವಿತೌಟ್ ಫಿಲ್ಟರ್. ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ಲು ಅಪಿಯರ್ ಆಗ್ತಾ ಇದೆ, ನೆಗೆಟಿವ್ ಹಾಫ್ ಸೈಕಲ್ಲು ಅಪಿಯರ್ ಆಗ್ತಾ ಇದೆ. ಪಾಸಿಟಿವ್ ಹಾಫ್ ಸೈಕಲ್ಲು ಅಪಿಯರ್ ಆಗ್ತಾ ಇದೆ, ನೆಗೆಟಿವ್ ಹಾಫ್ ಸೈಕಲ್ಲು ಅಪಿಯರ್ ಆಗ್ತದೆ. ಹಾಗಾಗಿ ಎರಡು ಪಾಸಿಟಿವ್ ಹಾಫ್ ಸೈಕಲಲ್ಲಿ ಮತ್ತು ನೆಗೆಟಿವ್ ಹಾಫ್ ಸೈಕಲಲ್ಲಿ ಡಯೋಡ್ಸ್ ಕಂಡಕ್ಟ್ ಆಗೋದ್ರಿಂದ ಔಟ್ಪುಟ್ಟು ನಮಗೆ ಅಪಿಯರ್ ಆಗುತ್ತೆ. ಈ ಗ್ರೀನ್ ವೋಲ್ಟೇಜ್ ಕಲರಲ್ಲಿ ಇರ್ತಕ್ಕಂಥ ವೋಲ್ಟೇಜನ್ನು ನಾವು
ರಿಪಲ್ಡ್ ವೋಲ್ಟೇಜ್ ಅಂತೇಳಿ ಕರಿತೀವಿ. ಇವಾಗ ನಾನು ಫಿಲ್ಟರನ್ನು ಕನೆಕ್ಟ್ ಮಾಡ್ತೀನಿ. ಫಿಲ್ಟರನ್ನು ಕನೆಕ್ಟ್ ಮಾಡಿದಾಗ ಈ ರಿಪಲ್ಡ್ ವೋಲ್ಟೇಜ್ ಡಿ ಸಿ ಆಗಿ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ನೋಡಿ, ನಾನಿವಾಗ ಫಿಲ್ಟರನ್ನು ಕನೆಕ್ಟ್ ಮಾಡಿದ್ದೀನಿ. ಫಿಲ್ಟರನ್ನು ಕನೆಕ್ಟ್ ಮಾಡಿದಾಗ ಏನಾಯಿತು, ರಿಪಲ್ಡ್ ವೋಲ್ಟೇಜು ಡಿ ಸಿ ಆಗಿ ಕನ್ವರ್ಟ್ ಆಯಿತು. ನಿಮಗೆ ಕಾಣಿಸ್ತಾ ಇದೆಯಾ? ಸ್ವಲ್ಪ ಫ್ರೀಕ್ವೆನ್ಸಿ ನಾವು ಏನಿದೆ ಬ್ಲೂನಲ್ಲಿ ಏನಿದೆ ಅದು ಸೆಕೆಂಡರಿ ವೋಲ್ಟೇಜ್, ಎ ಸಿ ವೋಲ್ಟೇಜು. ಗ್ರೀನಲ್ಲಿ ಏನಿದೆ ದಟ್ ಈಸ್ ಫಿಲ್ಟರ್ಡ್ ಡಿ ಸಿ ವೋಲ್ಟೇಜ್ ಅಪಿಯರ್ಡ್ ಅಕ್ರಾಸ್ ಲೋಡ್ ರೆಸಿಸ್ಟರ್. ಸೊ ನಾನು ಇದು ಫ್ರೀಕ್ವೆನ್ಸಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಫ್ರೀಕ್ವೆನ್ಸಿಯನ್ನು ನಾನು ಜಾಸ್ತಿ ಮಾಡಿದ್ದೀನಿ. ಇಲ್ಲಿ ಏನಾಗ್ತಿದೆ, ಫುಲ್ ವೇವ್ ರೆಕ್ಟಿಫೈಯರಲ್ಲಿ ನಮಗೆ ಯಾವ ರೀತಿ ಎ ಸಿ ವೋಲ್ಟೇಜು ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತೇಳಿ ಕ್ಲೀನಾಗಿ ವೇವ್ ಫಾರಮಲ್ಲಿ ತೋರಿಸಿದ್ದಾರೆ. ಇದು ದಿಸ್ ಈಸ್ ದ ವರ್ಕಿಂಗ್ ಫಂಕ್ಷನ್ ಆಫ್ ರೆಕ್ಟಿಫೈಯರ್. ದಿಸ್ ಈಸ್ ದ ಪ್ರೋಸೆಸ್ ಆಫ್ ರೆಕ್ಟಿಫಿಕೇಷನ್ ಅಂತೇಳಿ. ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಎ ಸಿ ವೋಲ್ಟೇಜ್ ಇಂಟು ಡಿ ಸಿ ವೋಲ್ಟೇಜ್. ದಿಸ್ ಡಿ ಸಿ ವೋಲ್ಟೇಜ್ ಹ್ಯಾವ್ ಗಾಟ್ ಹೈಯರ್ ಎಫಿಷಿಯನ್ಸಿ as compared to half wave rectifier. This is the output voltage of full wave bridge rectifier, which is appeared across the load resistor after connecting filter circuit. After connecting filter circuit, it is giving us pure DC voltage. This is the conversion of AC voltage into DC voltage. ನಾನು ಈಗ ಮತ್ತೆ ಫ್ರೀಕ್ವೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ, ನೋಡೋಣ. ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿದ್ದೇನೆ. ಇವಾಗ ನಾನು ಫಿಲ್ಟರನ್ನು ಮತ್ತೆ ರಿಮೂವ್ ಮಾಡ್ತೇನೆ. ಆವಾಗ ರಿಪಲ್ಡ್ ವೋಲ್ಟೇಜ್ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ನೋಡಿ, ಫಿಲ್ಟರನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿದಾಗ ಏನಾಯಿತು, ನಮಗೆ ರಿಪಲ್ಡ್ ವೋಲ್ಟೇಜ್ ಬಂತು. ಇವಾಗ ಈ ವೋಲ್ಟೇಜ್ ಪ್ಯೂರ್ ಡಿ ಸಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಫಿಲ್ಟರ್ ಆಗಿಲ್ಲ ಅದು. ರಿಪಲ್ಡ್ ವೋಲ್ಟೇಜ್ ನಮಗೆ ಬರ್ತಾ ಇದೆ. ಸೊ ಇದಕ್ಕೆ ನಾವು ಫಿಲ್ಟರನ್ನು ಕನೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಔಟ್ಪುಟ್ಟಲ್ಲಿ ಪ್ಯೂರ್ ಡಿ ಸಿ ಸಿಗುತ್ತೆ. ಈಗ ಫಿಲ್ಟರನ್ನು ಕನೆಕ್ಟ್ ಮಾಡ್ತೀನಿ, ಯಾವ ರೀತಿ ಚೇಂಜ್ ಆಗುತ್ತೆ ನೋಡೋಣ. ಈ ಫಿಲ್ಟರನ್ನು ಕನೆಕ್ಟ್ ಮಾಡಿದ್ದೀನಿ ನಾನು. ಫಿಲ್ಟರನ್ನು ಕನೆಕ್ಟ್ ಮಾಡಿದಾಗ ಏನಾಯಿತು, ನಮಗೆ ರಿಪಲ್ ವೋಲ್ಟೇಜು ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ವೆರಿ ಗುಡ್ ಸರ್ಕ್ಯೂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಸರ್ಕ್ಯೂಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್. ಆಯಿತಾ? ಈಗ ಮತ್ತೆ ನಾನು ಫ್ರೀಕ್ವೆನ್ಸಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತೇನೆ. This is the working function of AC voltage to DC voltage. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.